ಮೊದ್ಲಿಗೆ ನಂಗೆ ಬರೋ ಪ್ರಶ್ನೆ ಏನು ಅಂತಂದ್ರೆ, ಯೋಗ ಅಥವಾ ನ್ಯಾಚುರೋಪತಿ ಅನ್ನೋ ವಿಷಯ ಬಂದಾಗ ಜನ ನಿಮ್ಮ ಹತ್ರ ಬಂದು ಕೇಳುವಂತಹ ತಪ್ಪು ಪ್ರಶ್ನೆಗಳೇನು ಅಂತ. ಡಾಕ್ಟರ್ ಅಂದ ತಕ್ಷಣ ಮೊದಲು ಕೇಳೋದು ನೀವು ಯಾವ ಬ್ರಾಂಚ್ ಅಂತ ಅಥವಾ ಯಾವ ಸ್ಪೆಷಲಿಸ್ಟ್ ಅಂತ, ಗೈನಕಾಲಜಿಸ್ಟಾ, ಕಾರ್ಡಿಯಾಲಜಿಸ್ಟಾ, ಪೀಡಿಯಾಟ್ರಿಷಿಯನ್ ಏನು ಅಂತ. ಇದು ಯಾವುದು ಅಲ್ಲ. ಹಾಗಾದ್ರೆ ಆಯುರ್ವೇದನ ಅಲ್ಲ, ಹೋಮಿಯೋಪತಿನ ಅಲ್ಲ, ನ್ಯಾಚುರೋಪತಿ ಅಂಡ್ ಯೋಗ ಅಂತ ಹಾಗೂ ಒಂದಿದೆಯಾ? ಮತ್ತೆ ಯೋಗದಲ್ಲಿ ಥೆರಪಿಟಿಕ್ ಯೋಗದಲ್ಲಿ ಒಂದು ಮೆಡಿಕಲ್ ಡಿಗ್ರಿ ಇದೆ ಅನ್ನೋದು ಗೊತ್ತಿಲ್ಲ ಜನಕ್ಕೆ. ನ್ಯಾಚುರೋಪತಿ ಅಂತಂದ್ರೆ ಅದೇ ಅಲ್ವಾ? ಅಲ್ಲ. ಹಾಗಂತ ಹೇಳ್ಕೊಂಡು ಮಣ್ಣನ್ನು ಮೆತ್ಕೊಳ್ಳೋದು, ಸೊಪ್ಪನ್ನು ತಿನ್ನೋದಲ್ಲ. ಅಲ್ಲ. ಮಣ್ಣನ್ನು ಮೆತ್ತುವ ಚಿಕಿತ್ಸೆ ಇದೆ. ಬರೀ ಚಿಕಿತ್ಸೆ ಅನ್ನೋದು ಯಾವುದೋ ರೋಗ ಬಂದ ಮೇಲೆ ಕೊಡೋದಲ್ಲ. ನ್ಯಾಚುರೋಪತಿಯಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅದು ಸರಿಯಲ್ಲ ಅಂತ ಅಲ್ಲ ನಾನು ಹೇಳ್ತಿರೋದು. ತಪ್ಪ. ನಾವೇನ್ ಮಾಡ್ತೀವಿ, ಅಲ್ಲೂ ದ್ವಂದ್ವ ಇದೆ. ಅಲ್ಲೂ ಇದೆ. ಈ ಒಂದು ತಪ್ಪು ಕಲ್ಪನೆ ಹೋಗ್ಬೇಕು. ಮತ್ತೆ ವ್ಯಾಲಿಡೇಷನ್ ಅನ್ನೋದು ನೀವ್ ಹೇಳಿದ್ ಸರಿ ನಾನ್ ಹೇಳಿದ್ ಸುಳ್ಳು, ಅಥವಾ ನಾನ್ ಹೇಳಿದ್ ಸರಿ ನೀವ್ ಹೇಳಿದ್ ಸುಳ್ಳು ಅನ್ನೋದಕ್ಕೆ ಈಗ ನೀವ್ ಹೇಳಿದ್ದೆಲ್ಲ ಸರಿ ಅಂತ ನಾನು ವ್ಯಾಲಿಡೇಟ್ ಮಾಡ್ಬೇಕು ಅಂದ್ರೆ ಹೇಗೆ? ಸಹಜೀವನವೇ ಸಹಜ ಜೀವನ ಅನ್ಸುತ್ತೆ. ಹೌದು. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಯಾವತ್ತು ಆರೋಗ್ಯ, ನೆಮ್ಮದಿ, ಸಂತೋಷದ ಜೀವನ ಇರಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ. ಆದ್ರೆ ಅದಕ್ಕೆ ತಕ್ಕುದಾದ ಲೈಫ್ ಸ್ಟೈಲ್ ಅನ್ನ ಇಟ್ಕೊಂಡಿರ್ತೀವ? ಈ ಪ್ರಶ್ನೆ ಎಲ್ಲರ ಮೈಂಡಲ್ಲೂ ಇದೆ. ಆದ್ರೆ ಅದಕ್ಕೆ ಸರಿಯಾದ ಉತ್ತರ ಹುಡುಕ್ತಾ ನಾವು ಸರಿಯಾದ ದಾರಿಲಿ ಹೋಗ್ತಿರ್ತೀವ? ಆ ಸರಿಯಾದ ದಾರಿಲಿ ಹೋಗೋದಕ್ಕೆ ನಮ್ಗೆ ಆವಾಗ ಮಾರ್ಗದರ್ಶನದ ಅಗತ್ಯ ಇದ್ದೇ ಇರುತ್ತೆ. ಆ ರೀತಿಯ ಮಾರ್ಗದರ್ಶನವನ್ನ ನೀಡೋದಕ್ಕೆ ನಮ್ ಜೊತೆ ಇವತ್ತು ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅವರು ನ್ಯಾಚುರೋಪತಿ ಹಾಗೂ ಯೋಗದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಒಂದಿಷ್ಟು ಜನರಿಗೆ ಆ ಮೂಲಕ ಆರೋಗ್ಯಯುತ ಜೀವನವನ್ನ ಕೊಡೋದ್ರಲ್ಲಿ ಸಹಾಯ ಮಾಡ್ತಿದ್ದಾರೆ. ಅವರಿಂದ ಒಂದಿಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಸೊ ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಸುವರ್ಣಿನಿ ಕೊಣಲೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಪೂರ್ವಕವಾಗಿ ನಾವು ನಿಮ್ಗೆ ಭಗವದ್ಗೀತೆಯ ಪ್ರತಿಯನ್ನು ಕೊಡ್ತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸೊ ಆರೋಗ್ಯದ ಬಗ್ಗೆ ನಿಮ್ಮ ಫೋಕಸ್ಸು, ಎಲ್ಲರೂ ಫೋಕಸ್ಸು, ಬಟ್ ನೀವು ಎಲ್ಲರ ಆರೋಗ್ಯವನ್ನ ಹೇಗೆ ಚೆನ್ನಾಗಿ ಇಡಬೇಕು ಅನ್ನೋದನ್ನ ಫೋಕಸ್ ಮಾಡ್ಕೊಂಡು ಕೆಲಸ ಮಾಡ್ತಿರ್ತೀರಾ. ಸೊ ಮೊದ್ಲಿಗೆ ನಂಗೆ ಬರೋ ಪ್ರಶ್ನೆ ಏನು ಅಂತಂದ್ರೆ, ಯೋಗ ಅಥವಾ ನ್ಯಾಚುರೋಪತಿ ಅನ್ನೋ ವಿಷಯ ಬಂದಾಗ ಜನ ನಿಮ್ಮ ಹತ್ರ ಬಂದು ಕೇಳುವಂತಹ ತಪ್ಪು ಪ್ರಶ್ನೆಗಳೇನು ಅಂತ. ಅಂದ್ರೆ ದಾರಿ ತಪ್ಪಿ ಬಂದಿರ್ತಾರೆ. ಸೊ ಹೇಗೆಲ್ಲ ದಾರಿ ತಪ್ಪೋದು ಅಂತ. ನ್ಯಾಚುರೋಪತಿ ಅಂಡ್ ಯೋಗ ಫಸ್ಟ್ ಜನ ಬಂದ ತಕ್ಷಣ ಡಾಕ್ಟರ್ ಅಂದ ತಕ್ಷಣ ಮೊದಲು ಕೇಳೋದು ನೀವು ಯಾವ ಬ್ರಾಂಚ್ ಅಂತ ಅಥವಾ ಯಾವ ಸ್ಪೆಷಲಿಸ್ಟ್ ಅಂತ, ಗೈನಕಾಲಜಿಸ್ಟಾ, ಕಾರ್ಡಿಯಾಲಜಿಸ್ಟಾ, ಪೀಡಿಯಾಟ್ರಿಷಿಯನ್ ಏನು ಅಂತ. ಇದು ಯಾವುದು ಅಲ್ಲ. ಹಾಗಾದ್ರೆ ಆಯುರ್ವೇದನ ಅಲ್ಲ, ಹೋಮಿಯೋಪತಿನ ಅಲ್ಲ, ನ್ಯಾಚುರೋಪತಿ ಅಂಡ್ ಯೋಗ ಅಂತ ಹಾಗೂ ಒಂದಿದೆಯಾ? ಇದು ಸಾಮಾನ್ಯವಾಗಿ ಇಷ್ಟು ವರ್ಷದಲ್ಲಿ ಎದುರಿಸಿರುವಂತ ಒಂದು ವೆರಿ ಕಾಮನ್ ಕ್ವಶನ್. ಇತ್ತೀಚೆಗೆ ಸ್ವಲ್ಪ ಜನರಿಗೆ ಗೊತ್ತಾಗ್ತಾ ಇದೆ ನ್ಯಾಚುರೋಪತಿ ಅಂಡ್ ಯೋಗ ಅಂತ ಒಂದು ಮೆಡಿಕಲ್ ಫೀಲ್ಡ್ ಇದೆ ಅನ್ನುವಂಥದ್ದು. ಇದು ಸಾಮಾನ್ಯವಾಗಿ ಬರುವಂತ, ಯಾಕಂದ್ರೆ ಜನಕ್ಕೆ ಒಂದು ಇದೆ ಅಂತಾನೆ ಗೊತ್ತಿಲ್ಲ. ಯೋಗ ಗೊತ್ತಿದೆ, ಬಟ್ ನ್ಯಾಚುರೋಪತಿ ಸ್ವಲ್ಪ ಕಡಿಮೆ. ಮತ್ತೆ ಯೋಗದಲ್ಲಿ ಥೆರಪಿಟಿಕ್ ಯೋಗದಲ್ಲಿ ಒಂದು ಮೆಡಿಕಲ್ ಡಿಗ್ರಿ ಇದೆ ಅನ್ನೋದು ಗೊತ್ತಿಲ್ಲ ಜನಕ್ಕೆ. ಇವತ್ತಿಗೂ ಗೊತ್ತಿಲ್ಲ. ಇದು ಮೊದಲನೇ ಪ್ರಶ್ನೆ ಸಾಮಾನ್ಯವಾಗಿ ಕೇಳುವಂತದ್ದು. ಆಮೇಲೆ ಸೆಕೆಂಡ್, ನೀವು ಸೊಪ್ಪು ಸದೆ ತಿನ್ನಿಸ್ತೀರಾ ಅಂತ. ನ್ಯಾಚುರೋಪತಿ ಅಂತಂದ್ರೆ ಅದೇ ಅಲ್ವಾ? ಅಲ್ಲ. ಸೊಪ್ಪು ಸದೆ ತಿನ್ನೋದು, ಹುಲ್ಲು ತಿನ್ನೋದು ನಾವು ಮಾಡೋದಿಲ್ಲ. ಅಂದ್ರೆ ನ್ಯಾಚುರಲ್ ಅಂತ ಅಂದಾಗ ಮೈಂಡಿಗೆ ಅದೇ ಬರುತ್ತೆ. ನ್ಯಾಚುರಲ್ ಅಂದ ತಕ್ಷಣ ಜನ ಅನ್ಕೋತಾರೆ ಹಸಿ ತರಕಾರಿ ತಿನ್ನೋದು, ಇಂಥದ್ದೆಲ್ಲ, ಬಿಸಿಲಿಗೆ ಮೈ ಒಡ್ಡೋದು, ಅಥವಾ ಮಡ್ ಥೆರಪಿ ಅಂತ ಒಂದಿದೆ. ಸೊ ಮೈಗೆಲ್ಲ ಮಣ್ಣು ಮೆತ್ಕೊಳ್ಳೋದು, ಬರೀ ಇಷ್ಟೇ ನ್ಯಾಚುರೋಪತಿ ಅಂತ. ಬಟ್ ನ್ಯಾಚುರೋಪತಿ ಅಂದ್ರೆ ಅಷ್ಟೇ ಅಲ್ಲ. ನಮ್ಗಿರುವಂತ ತುಂಬಾ ತಪ್ಪು ಕಲ್ಪನೆಗಳು ಈ ತರದ್ದಿದೆ. ನ್ಯಾಚುರೋಪತಿಲಿ ಹೋದ್ರೆ ಉಪವಾಸ ಹಾಕಿಸ್ತಾರೆ, ಫಾಸ್ಟಿಂಗ್ ಥೆರಪಿ ಅಂತ ಇದೆ, ಉಪವಾಸ ಚಿಕಿತ್ಸೆಯಾಗಿ ಇದೆ, ಬಟ್ ಅಷ್ಟು ಮಾತ್ರ ನ್ಯಾಚುರೋಪತಿ ಅಲ್ಲ. ನ್ಯಾಚುರೋಪತಿ ಅನ್ನೋದು ಇಟ್ಸ್ ಅ ವೇ ಆಫ್ ಲೈಫ್. ಮತ್ತೆ ನ್ಯಾಚುರೋಪತಿಯಲ್ಲಿ ಯಾವುದೇ ಔಷಧಿಗಳು ಕೊಡೋದಿಲ್ಲ. ಅಂದ್ರೆ ಒಂದು ಮಾತ್ರೆ ಆಗ್ಲಿ, ಟಾನಿಕ್ ಆಗ್ಲಿ, ಇಂಜೆಕ್ಷನ್ಸ್ ಅಂತ ಯಾವುದೂ ಇಲ್ಲ. ಸಹಜವಾಗಿ ಆರೋಗ್ಯವನ್ನ ಹೇಗೆ ಪಡ್ಕೊಳ್ಳೋದು ಅನ್ನೋದು ಅದರ ಓವರ್ ಆಲ್ ಐಡಿಯಾ ಅನ್ಸುತ್ತೆ. ಹೌದು. ಹಾಗಂತ ಹೇಳ್ಕೊಂಡು ಮಣ್ಣನ್ನು ಮೆತ್ಕೊಳ್ಳೋದು, ಸೊಪ್ಪನ್ನು ತಿನ್ನೋದಲ್ಲ. ಅಲ್ಲ. ಮಣ್ಣನ್ನು ಮೆತ್ತುವ ಚಿಕಿತ್ಸೆ ಇದೆ, ಆದ್ರೆ ಮುಖ್ಯ ಅಲ್ಲ.
ಹ್ಮ್ ಅಲ್ಲಿ ನ್ಯಾಚುರೋಪತಿಯಲ್ಲಿ ಯೋಗದ ಬಗ್ಗೆ ಮತ್ತೆ ನ್ಯಾಚುರೋಪತಿ ಬಗ್ಗೆ ಎರಡೂ ಹೇಳ್ತೀನಿ. ಹ್ಮ್ ನ್ಯಾಚುರೋಪತಿಯಲ್ಲಿ ಪಂಚಮಹಾಭೂತಗಳ ಆಧಾರದಲ್ಲಿ ಚಿಕಿತ್ಸೆ ಕೊಡುವಂತದ್ದು. ಅಂದ್ರೆ ಸಹಜವಾಗಿ ನಮ್ಮ ಶರೀರ ಆಗಿರುವಂತದ್ದು ಪಂಚಮಹಾಭೂತಗಳಿಂದ. ಹ್ಮ್ ಸೊ ಅವುಗಳನ್ನೇ ಬಳಸಿ ಚಿಕಿತ್ಸೆಯನ್ನ ಕೊಡೋದು ಹೇಗೆ, ಸಹಜವಾಗಿ ಇರುವಂತಹ ವಸ್ತುಗಳಿಂದ ಹೇಗೆ ಚಿಕಿತ್ಸೆ ಕೊಡೋದು ಅಂತದ್ದಿದೆ. ಹ್ಮ್. ಅದ್ರ ಜೊತೆಗೆ ಬರೀ ಚಿಕಿತ್ಸೆ ಅನ್ನೋದು ಯಾವುದೋ ರೋಗ ಬಂದ ಮೇಲೆ ಕೊಡೋದಲ್ಲ ನ್ಯಾಚುರೋಪತಿಯಲ್ಲಿ. ಹ್ಮ್. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಹ್ಮ್. ಸೊ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಜೀವನ ಕ್ರಮ ಹೇಗಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತೀವಿ, ಹ್ಮ್ ರೋಗ ಇದ್ರು ಇಲ್ಲದೆ ಇದ್ರು. ಓಕೆ, ನಂದು ಅದೇ ಪ್ರಶ್ನೆ ಆಗಿತ್ತು. ಹಾಗಿದ್ರೆ ರೋಗ ಇದ್ದವ್ರು ನಿಮ್ಮ ಹತ್ರ ಬರಬಾರ್ದು ಅಂತ. ಬರ್ಬೇಕು. ಯಾವುದೇ ಐ ಥಿಂಕ್ ಇವತ್ತಿನ ಕಾಲದಲ್ಲಿ, ಸಾರಿ ನಿಮ್ಮನ್ನ ಕಟ್ ಶಾರ್ಟ್ ಮಾಡ್ತಿದ್ದೀನಿ, ನೀವು ಇವತ್ತಿನ ಕಾಲದಲ್ಲಿ ಏನೆಲ್ಲ ಒಂದು ತೊಂದರೆ ಇಲ್ಲದೆ ಇರೋರು ಅಂತ ಯಾರು ಇಲ್ವಾ ಅನ್ಸುತ್ತೆ. ಒಂದಲ್ಲ ಒಂದ್ ರೀತಿಲಿ ಇದ್ದೇ ಇರುತ್ತೆ ಸಮಸ್ಯೆ. ಇವತ್ತಿನ ಲೈಫ್ ಸ್ಟೈಲು, ಫುಡ್ ಮತ್ತೆ ನೇಚರ್ ಆ ರೀತಿ ಬದಲಾಗಿದೆ ಅಂತ ನನ್ನ ಅಭಿಪ್ರಾಯ. ನಮ್ಮ ಆಹಾರ ಕ್ರಮ ಬದಲಾಗಿದೆ, ನಮ್ಮ ಜೀವನ ಕ್ರಮ ಬದಲಾಗಿದೆ, ನೇಚರ್ ಬದಲಾಗ್ಲಿಲ್ಲ, ನಾವು ಹಾಳು ಮಾಡ್ಕೊಂಡು ನಮ್ಮ ನೇಚರ್ ಬದಲಾಗಿದೆ. ಪ್ರಕೃತಿ ಇದ್ದ ಹಾಗೆ ಇದೆ, ನಾವು ಅದನ್ನ ಬಳಸ್ಕೊಳ್ತಾ ಇರುವಂತಹ ರೀತಿ, ಪ್ರಕೃತಿಯ ಜೊತೆಗೆ ನಾವು ಇಂಟರಾಕ್ಟ್ ಮಾಡುವಂತ ವಿಧಾನಗಳು ಬದಲಾಗಿದೆ. ನಾವು ಪ್ರಕೃತಿಯ ಜೊತೆ ಕನೆಕ್ಟ್ ಆಗ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ಆಗ್ತಾ ಇದ್ರು, ಈಗ ಆಗ್ತಾ ಇಲ್ಲ. ಅದೊಂದು ದೊಡ್ಡ ವ್ಯತ್ಯಾಸ. ಈಗೊಂದು ತುಂಬಾ ಹಿಂದೆ ಬೇಡ, ಒಂದು 50 ವರ್ಷ ಹಿಂದೆ ಆದ್ರೂ, 40-50 ವರ್ಷ ಹಿಂದೆ ಹಳ್ಳಿಗಳಲ್ಲಿ ಜನ ಎಷ್ಟು ಕನೆಕ್ಟ್ ಆಗ್ತಾ ಇದ್ರು. ಇವತ್ತು ಸಿಟಿಯವ್ರು ಬಿಡಿ, ಹಳ್ಳಿಯವರು ಅಷ್ಟೊಂದು ಪ್ರಕೃತಿ ಜೊತೆ ಕನೆಕ್ಟ್ ಆಗೋದಿಲ್ಲ ಅಲ್ವಾ? ಹಾಗ ನಾವು ಹೇಗೆ ಪ್ರಕೃತಿ ಜೊತೆ ಸ್ಪಂದಿಸ್ಕೊಂಡು ಸಹಜೀವನ ನಡೆಸ್ತೀವಿ, ಅದು ಮುಖ್ಯ ಆಗತ್ತೆ. ಸಹಜೀವನವೇ ಸಹಜ ಜೀವನ ಅನ್ಸುತ್ತೆ. ಹೌದು, ನಾವು ಸಹಬಾಳ್ವೆ, ನಮ್ಮದು ಏನು, ಜೊತೆಗೆಲ್ರು ಜೊತೆಗೆ ಚೆನ್ನಾಗಿರ್ಬೇಕು ಅನ್ನೋದನ್ನ ಮನುಷ್ಯನಿಗೆ ಮಾತ್ರ ಸೀಮಿತಗೊಳಿಸಿದೀವಿ. ಬೇರೆ ಎಲ್ಲಾ ಜೀವಿಗಳ ಜೊತೆಗೆ, ಪ್ರಕೃತಿ ಜೊತೆಗೆ ಆ ರೀತಿ ಬದುಕಬೇಕು. ಬೇರೆ ಎಲ್ಲವನ್ನೂ ಕೂಡ ನಾವು ಆಬ್ಜೆಕ್ಟ್ಸ್ ಅಂತ ಮಾತ್ರ ನೋಡ್ತಿದೀವಿ, ನಮ್ಮ ಬಳಕೆಗೆ ಉಪಯುಕ್ತವಾದ್ದು ಅಂತ ಮಾತ್ರ ನೋಡ್ತಿದೀವಿ. ಅವುಗಳಿಗೂ ಕೂಡ ಒಂದು ವ್ಯಾಲ್ಯೂವನ್ನ ನಾವು ಕೊಡೋದು ಕಡಿಮೆ ಮಾಡ್ತಾ ಇದ್ದೀವಿ. ಎಲ್ಲವೂ ಮನುಷ್ಯನ ಉಪಭೋಗಕ್ಕಿರುವಂತಹ ವಸ್ತುಗಳು ಅಷ್ಟೇ, ಅಲ್ಲಿಗೆ ಬಂದು ನಿಂತಿದೀವಿ ಈಗ. ಹೌದು, ಅದು ನಮ್ಮ ಅನಾರೋಗ್ಯಕ್ಕೆ ಕಾರಣ. ನಮ್ಗೆ ಯಾವುದೇ ವಸ್ತು ನಮ್ಗೆ ಇಂಪಾರ್ಟೆಂಟ್ ಅಂತ ಯಾವಾಗ ಅನ್ಸತ್ತೆ ಅಂದ್ರೆ, ನನಗ್ ಉಪಯೋಗಕ್ಕೆ ಬರತ್ತಾ, ಹಾಗಾದ್ರೆ ಮಾತ್ರ ಅದು ಒಳ್ಳೇದು, ಇಲ್ಲ ಅಂದ್ರೆ ಇಟ್ ಈಸ್ ನಥಿಂಗ್. ಇದು ನಮ್ಮ ಈಗಿನ ಸ್ವಭಾವ. ಅದು ಯಾವುದೇ ಒಂದು ಜೀವಿ ಇರ್ಲಿ, ಯಾವುದೇ ಒಂದು ಗಿಡ ಇರ್ಲಿ, ನಾವು ನೋಡಿ, ಬೆಳೆ ಮತ್ತು ಕಳೆ ಆಗಿರಬಹುದು, ಅಥವಾ ಯಾವುದೋ ಪ್ರಾಣಿಗಳು, ಕೀಟಗಳು, ಇದೆಲ್ಲ ಕೂಡ ಬೇಡ ಅಂತ ಸಾಯಿಸ್ಬಿಡ್ತೀವಿ ಅದನ್ನ ನಾವು. ಆದ್ರೆ ಪ್ರಕೃತಿ ಜೊತೆಗೆ ಸಹಜೀವನ ಮಾಡುವಾಗ ಅದನ್ನ ಸಾಯಿಸೋದಿಲ್ಲ, ನಮಗ್ ತೊಂದರೆ ಕೊಡದೇ ಇರ್ಲಿ ಅಂತ ತಡಿತೀವಿ ಅಷ್ಟೇ ಅಲ್ವಾ? ಇದು ವ್ಯತ್ಯಾಸ. ಇದು ನಮ್ಗೆ ಫಿಸಿಕಲಿ ಕೂಡ, ಮೆಂಟಲಿ, ಇಮೋಷನಲಿ ಕೂಡ ಅನಾರೋಗ್ಯವನ್ನ ತರ್ತಾ ಇದೆ, ನಮಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದು ಮಾನಸಿಕವಾಗಿ ಯಾವಾಗ ನಾವು ಇಂಥ ವಿಚಾರಗಳಿಂದ, ಸಹಜೀವನದಿಂದ, ಸಹಾನುಭೂತಿಯಿಂದ ದೂರ ಆಗ್ತೀವಿ, ನಾವು ವೀಕ್ ಆಗ್ತಾ ಹೋಗ್ತೀವಿ. ಮತ್ತೆ ಮಾನಸಿಕವಾಗಿ ಏನೇ ಆದ್ರೂ ಕೂಡ ಅದು ದೈಹಿಕವಾಗಿ ಕಾಣಿಸ್ಕೊಳತ್ತೆ ಒಂದಲ್ಲ ಒಂದ್ ರೀತಿಯಲ್ಲಿ. ಎಲ್ಲಾ ರೋಗಗಳು ಫಸ್ಟ್ ಆರಂಭ ಆಗೋದು ಮನಸ್ಸಿನಲ್ಲಿ, ಮೊದಲನೇ ಹಂತದಲ್ಲಿ, ಎರಡನೇ ಹಂತ ಹೊಟ್ಟೆಲಿ ಮೇನ್ ಆಗಿ. ಅದು ಅಲ್ಲಿ ಅಂದ್ರೆ ಆವಿರ್ಭೂತವಾಗತ್ತ, ಒಂದು ರೂಪ ಪಡೆಯುತ್ತೆ. ಹೌದು. ಮನಸ್ಸಿನಲ್ಲಿ ಮೂಡದೆ ಡೈರೆಕ್ಟ್ ಆಗಿ ದೇಹಕ್ಕೆ ರೋಗ ಬರುತ್ತೆ ಅನ್ನೋದಿಲ್ಲ ಆಕ್ಚುಲಿ. ಯಾವುದೇ ಆದ್ರೂ ಮೂಲ ಮನಸ್ಸಿನಲ್ಲೇ ಇರುವಂತದ್ದು. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷೇ. ಹೌದು, ಅದು ಯಾವತ್ತೂ ನೆನಪಾಗ್ತಾ ಇರತ್ತೆ ಆ ಲೈನ್. ಬಟ್ ಇಲ್ಲೂ ಕೂಡ ಅದು ಅಷ್ಟು ಸಹಜ, ಅಂದ್ರೆ ತುಂಬಾ ಕನೆಕ್ಟ್ ಆಗುತ್ತೆ. ನಮಗೆ ನೇರವಾಗಿ ಗೊತ್ತಾಗದೇ ಇರಬಹುದು, ಬಟ್ ಒಂದಲ್ಲ ಒಂದ್ ರೀತಿಲಿ ಮಾನಸಿಕ ಕಾರಣಗಳು, ನಮ್ಮ ಭಾವನೆಗಳು ನಮ್ಮ ಅನಾರೋಗ್ಯಕ್ಕೆ ಕಾರಣ ಆಗಿರತ್ವೆ. ಓಕೆ, ಒಂಥರ ಯಾಕೆಂದ್ರೆ ಎಲ್ಲ ಕರೆಕ್ಟ್ ಆಗಿರೋ ಊರಲ್ಲಿ ಯಾರಾದ್ರೂ ಒಬ್ರು ಸರಿ ಇಲ್ಲ ಅಂತಂದ್ರೆ ಅವ್ರನ್ನ ಹುಚ್ಚ ಅಂತಾರೆ. ನಾನು ಏನ್ ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಗೊತ್ತಾಗಿರ್ಬೋದು. ಸೊ ಹುಚ್ಚರದೇ ಊರಲ್ಲಿ ಯಾರಾದ್ರೂ ಒಬ್ಬ ಸರಿ ಇದ್ದವನೇ ಹುಚ್ಚ ಆಗತ್ತೆ. ಸೊ ಇವತ್ತಿನ ಪರಿಸ್ಥಿತಿನೂ ಹಾಗೆ ಆಗಿದೆ ಅನ್ಸುತ್ತೆ. ನೀವು ಆಗ ಆರೋಗ್ಯದ ಬಗ್ಗೆ ಹೇಳಿದಾಗ, ಎಲ್ಲರೂ ಆರೋಗ್ಯ ಅಂದ್ರೆ ಸರಿ ಇಲ್ಲ ಅಂತಂದಾಗ ಅದೇ ಸಹಜ ಅಂತ ಆಗ್ಬಿಟ್ಟಿದ್ಯಾ ಇವಾಗ ಅಂತ. ಹೌದು, ನಮ್ಗೆ ಯಾವ್ದು ಸರಿ ಅಥವಾ ಯಾವ್ದು ತಪ್ಪು ಅನ್ನೋದು ವ್ಯತ್ಯಾಸಗಳು ತುಂಬಾ ಗೊತ್ತಾಗ್ತಾ ಇಲ್ಲ. ಹೌದು, ಆರೋಗ್ಯವಂತವಾಗಿರೋದು ಅಂದ್ರೆ ಹಠ ಕಟ್ಟ, ದಪ್ಪಗಿದಾನೆ. ಈಗ ಮಕ್ಕಳನ್ನ ನೋಡಿ, ಒಂದು ಮಗು ಸ್ವಲ್ಪ ಸಪೂರ ಇದೆ ಅಂದ್ರೆ ಅದಕ್ಕೆ ಏನಾದ್ರು ನೀನ್ ತಿನ್ನಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಗುಂಡಕ್ಕಿದೆ ಮಗು ಅಂದ್ರೆ ಆ ಮಗು ಹೆಲ್ದಿ ಆಗಿದೆ. ನೋಡಿ, ನೀವೇ ಆ ಪದ ಬಳಸಿದ್ರಿ ನೋಡಿ. ಎಲ್ಲರೂ ಜನ ಯೂಸ್ ಮಾಡೋ ಪದನೇ, ಆ ಪದವನ್ನೇ
ಅಂದ್ರೆ ಅದಕ್ಕೆ ಬರೀ ಹೆಲ್ತಿ ಅನ್ನೋದು ಅಂತ ಅಂದ್ರೆ ಆ, ಆರೋಗ್ಯಯುತ ಅನ್ನೋ ಅರ್ಥ ಅನ್ನೋದಕ್ಕಿಂತನೂ ಮೀರಿ ಅದನ್ನ ಬಳಸ್ತಾ ಇದ್ದಾರೆ. ಅಂದ್ರೆ ಹೌದು. ಹೆಲ್ತಿ ಅಂತಂದ್ರೆ ಗುಂಡಕ್ಕಿದ್ರೆ ಹೌದು ಇದು ಅಂತ ಹೇಳ್ಕೊಂಡು, ಸೊ ಅದೇ ಸಹಜ, ಅದೇ ಆರೋಗ್ಯ ಅನ್ನೋ ತರ ಮೈಂಡಿಗೆ ಪ್ರಿಂಟ್ ಆಗ್ಬಿಟ್ಟಿದೆ. ಹೌದು ಅಂದ್ರೆ ಫೋಟೋ ಕಾಪಿ ಮಷಿನ್ ಯಾವ್ದೊಂದು ಕಂಪ್ನಿ ಹೆಸರು ಹೇಳೋ ತರ. ಹೌದು ಇದೇ ತರ ಇಲ್ಲು ಮಗು ಸಪೂರ ಇದ್ರೆ ಹೆಲ್ದಿ ಅಲ್ಲ, ಆರೋಗ್ಯವಾಗಿಲ್ಲ. ಮಗು ಆರೋಗ್ಯವಾಗೇ ಇರುತ್ತೆ, ರೈಟ್. ಆದ್ರೆ ಅದ್ರ ವೆಯ್ಟ್ ಇಷ್ಟಿರ್ಬೇಕು, ಅದು ನಮಗೂ ಅಪ್ಲೈ ಆಗತ್ತೆ. ನಾವು ಒಂದು ಪ್ಯಾರಾಮೀಟರ್ ಇಟ್ಕೊಂಡಿದೀವಿ, BP ಅಂದ್ರೆ ಇಷ್ಟಿರ್ಬೇಕು, ನಮ್ಮ ತೂಕ ಇಷ್ಟಿರ್ಬೇಕು, ನಿಮ್ಗೆ ಈ ವಯಸ್ಸಿಗೆ ಈ ಹೈಟ್ಗೆ ಇಷ್ಟು ತೂಕ ಇರ್ಬೇಕು ಅಂತ ಇಟ್ಕೊಂಡ್ಬಿಟ್ಟಿದೀವಿ ನಾವು. ವ್ಯತ್ಯಾಸ ಆಗಬಹುದು, ಅದು ಹಾಗೆ ಇರ್ಬೇಕು ಅಂತ ಇಲ್ಲ. ಆರೋಗ್ಯಕರ ಅನ್ನೋದಕ್ಕೆ ಅದು ಮಾನದಂಡ ಅಲ್ಲ. 100% ಅದನ್ನೇ ನಂಬ್ಕೊಂಡು ಈ ವ್ಯಕ್ತಿ ಆರೋಗ್ಯವಾಗಿದ್ದಾನೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅಲ್ಲೊಂದು ಮಿಥ್ಯೆ ಇದೆ ಅನ್ಸುತ್ತೆ, ಅದು ಡೆವಲಪ್ ಆಗ್ತಾ ಬರ್ತಾ ಇದೆ. ಐ ಥಿಂಕ್ ಅದು ಫುಡ್ ಅಲ್ಲೂ ಕೂಡ ಅದೇ ತರದ್ದು ಬರುತ್ತೆ, ದೈಹಿಕ ಇದ್ರಲ್ಲೂ ಕೂಡ ಬರುತ್ತೆ, ಅಂದ್ರೆ ಫಿಸಿಕಲ್ ಸ್ಟ್ಯಾಟ್ಸ್ ಅಲ್ಲೂ ಕೂಡ ಬರುತ್ತೆ, ಮತ್ತೆ ಫಿಸಿಯೋಲಾಜಿಕಲ್ ಸ್ಟ್ಯಾಟ್ಸ್ ಈ ತರ ಅಂದ್ರೆ BP ಇರ್ಬೋದು, ಶುಗರ್ ಇರ್ಬೋದು. ಐ ಥಿಂಕ್ ಅಂದ್ರೆ ಇದ್ರ ಬಗ್ಗೆ ನಂಗೆ ನಿಮ್ಮ ಹತ್ರ ಇನ್ನಷ್ಟು ಡೀಟೇಲ್ ಆಗಿ ಮಾತಾಡೋ ಇದಿದೆ, ಬಟ್ ನಾವು ಅದನ್ನ ನಿರಂತರವಾಗಿ ಮಾಡಬೇಕು ಅನ್ನೋ ನಮ್ದು ಯೋಚನೆ. ಮುಂದೆ ಈ ಬಗ್ಗೆ ನಾನು ನಿಮ್ಮ ಹತ್ರ ಖಂಡಿತ ಪ್ರಶ್ನೆಗಳನ್ನ ಕೇಳ್ತೀನಿ. ಬಟ್ ನಾವು ಇವತ್ತಿನ ಈಗಿನ ಸಂವಾದದಲ್ಲಿ ನಾವು ಅಂದ್ರೆ ಸ್ವಲ್ಪ ಇನ್ ಜನರಲ್ ಆಗಿ ನಾವು ಮಾತಾಡ್ತಾ ಮುಂದೆ, ದೋಸ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್. ಬಟ್ ಈಗ ನ್ಯಾಚುರೋಪತಿ ಅಂತ ಬಂದಾಗ ಹೌ ಡು ಯು ಅಂದ್ರೆ ಒಂದು ಕ್ಯೂರ್ ಪೀಪಲ್, ಅಥವಾ ಡು ಯು ಕ್ಯೂರ್ ಪೀಪಲ್, ಅಥವಾ ಡು ಯು ಏಡ್ ಇನ್ ಕ್ಯೂರಿಂಗ್ ಪೀಪಲ್? ಅನಾರೋಗ್ಯದ ವ್ಯಕ್ತಿಗಳು ಬಂದ್ರೆ ಮತ್ತೆ ಸಹಜವಾಗಿರೋರಿಗೆ ಆರೋಗ್ಯವನ್ನ ಹೇಗೆ ಮೇಂಟೈನ್ ಮಾಡ್ಬೇಕು ಅನ್ನೋದು ಮುಖ್ಯ ಅದಕ್ಕಿಂತ ಅಂತ ಹೇಳ್ತೀರಾ. ಸೊ ಇದ್ರದ್ದು ಅಂದ್ರೆ ಒಂದು ಜನರಲಿ ನಮ್ಗೊಂದು ಐಡಿಯಾ ಬರಬೇಕು ಅಂತಂದ್ರೆ ಪ್ರಾಸೆಸ್ ಹೇಗಿರುತ್ತೆ? Okay. I or any of us, we don't cure anything. Right. We assist. ಅದೇ aid in. Yes. Our human body has the ability to cure itself. We just help, assist ಮಾಡ್ತೀವಿ ಅಷ್ಟೇ. ನಮ್ಮ ಶರೀರಕ್ಕೆ ನಮಗೆ ಬಂದಿರುವಂತಹ ಯಾವುದೇ ಅನಾರೋಗ್ಯವನ್ನ ಗುಣಪಡಿಸ್ಕೊಳ್ಳೋದಕ್ಕೆ ಸಾಮರ್ಥ್ಯ ಇರುತ್ತೆ. ನಾವು ಹಲವು ಸಲ ಏನ್ ಮಾಡ್ತೀವಿ ಅಂದ್ರೆ, ಆ ಕ್ಯೂರಿಂಗ್ ಪ್ರೊಸೆಸ್ ಇರತ್ತಲ್ಲ, ಅದಕ್ಕಿನ್ನೇನೋ ಅಡ್ಡಗಳು ನಾವೇ ಇಡ್ತಾ ಇರ್ತೀವಿ ಗೊತ್ತಿಲ್ಲದೆ. ನಮ್ಮ ದೇಹಕ್ಕೆ ಗುಣಪಡಿಸ್ಕೊಳ್ಳುವಂತ ಸಾಮರ್ಥ್ಯ ಇರತ್ತೆ. ಸಣ್ಣ ಪುಟ್ಟ ಡ್ಯಾಮೇಜ್ ಆದಾಗ ಅದ್ ಮ್ಯಾನೇಜ್ ಮಾಡ್ಕೊಳತ್ತೆ, ನಾವೇ ಒಂದೊಂದ್ಸಲ ತಡೆ ಹೊಡ್ತೀವಿ ಅನಗತ್ಯವಾಗಿ ಅತಿಯಾದ ಮೆಡಿಸಿನ್ ತಗೊಳ್ಳೋವಂಥದ್ದು. ಜನರನ್ನ ನೋಡಿದೀನಿ, ಚಿಕ್ಕ ಮಗು ಸಣ್ಣ ಪುಟ್ಟ ಜ್ವರ ಬಂದಿರತ್ತೆ, ಒಂದಿನದಲ್ಲಿ ಹೋಗತ್ತೆ, ಏನೂ ಆಗಿರಲ್ಲ, ಆಂಟಿಬಯೋಟಿಕ್ ಶುರು ಮಾಡ್ಬಿಡ್ತಾರೆ. ದೇಹದ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿ ಸಲ ನೀವು ಜ್ವರ ಬರಕ್ ಶುರುವಾಗ್ತಿದ್ದ ಹಾಗೆ ಆಂಟಿಬಯೋಟಿಕ್ ಒಂದು ಕೋರ್ಸ್ ಕೊಡ್ತೀನಿ ಅಂದ್ರೆ ದೇಹದ ಇಮ್ಯುನಿಟಿ ಸಹಜವಾಗಿ ಕಡಿಮೆ ಆಗುತ್ತೆ. ಯಾಕಂದ್ರೆ ದೇಹ ಕೆಲಸ ಮಾಡೋದ್ ನಿಲ್ಸತ್ತಲ್ವಾ, ಇಮ್ಯುನಿಟಿಯನ್ನ ದೇಹ ಪ್ರೊಡ್ಯೂಸ್ ಮಾಡ್ಬೇಕು ಅಲ್ವಾ, ಸಹಜವಾಗಿ ಇರಬೇಕು, ನ್ಯಾಚುರಲ್ ಆಗಿರ್ಬೇಕು. ದೇಹದಲ್ಲಿ ಇದೆ, ನಾವು ಅದಕ್ಕೆ ಕೆಲಸ ಮಾಡಕ್ಕೆ ಬಿಡಲ್ಲ ಪ್ರತಿ ಸಲ. ಈಗ ಸಣ್ಣ ಮಕ್ಕಳು ಏನೋ ಒಂದು ಕೆಲಸ ಮಾಡೋದಕ್ಕೆ ನಾವು ಬಿಟ್ಟಾಗ ಮಾಡ್ತಾರೆ ಅಲ್ವಾ ಅವರು. ಎಲ್ಲ ಸಲ ನಾನೇ ಊಟ ಮಾಡಿಸ್ತೀನಿ ಅಂತ ಹೋದ್ರೆ ಆ ಮಗು 15 ವರ್ಷ ಆದ್ರೂ ಊಟ ಮಾಡಕ್ಕೆ ಬರಲ್ಲ. ಅದು ಮಾಡಕ್ ಬರಲ್ಲ ಅನ್ನೋಕ್ಕಿಂತ ಕಲಿಯೋದೇ ಇಲ್ಲ. ಅದೇ ರೀತಿ ನಮ್ಮ ಇಮ್ಯುನಿಟಿಯನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ದೇಹಕ್ಕೆ ಕೆಲಸ ಮಾಡಕ್ ಬಿಡಿ, ದೇಹಕ್ಕೆ ಸಾಮರ್ಥ್ಯ ಇದೆ, ಅದನ್ನ ಮಾಡಲ್ಲ ನಾವು. ನಾವು ಅನಗತ್ಯವಾಗಿ ಮೆಡಿಸಿನ್ ತಗೊಳ್ಳೋದು. ಇನ್ನೊಂದೇನ್ ಮಾಡ್ತೀವಿ ಅಂದ್ರೆ, ಈಗ ಉದಾಹರಣೆಗೆ ಜ್ವರನೇ ಬಂದಿದೆ ಅನ್ಕೊಳ್ಳಿ, ದೇಹಕ್ಕೆ ದೇಹ ವೀಕ್ ಇರುತ್ತೆ, ಆಗ ಅದಕ್ಕೆ ಪೂರಕವಾದ ಆಹಾರ ತಗೋಬೇಕೆ ಹೊರತು ಕಣ್ಕಣಿದ್ನೆಲ್ಲ ತಿನ್ಬಾರ್ದು. ಆವಾಗ ನಮ್ಮ ದೇಹ ಜ್ವರ ಅಥವಾ ಯಾವ್ದೋ ರೋಗಾಣು ಇದೆ ಅದ್ರ ವಿರುದ್ಧ ಹೋರಾಡ್ಬೇಕು, ಯಾವ ಸಮಸ್ಯೆ ಇದೆ ಅದ್ರ ವಿರುದ್ಧ ಹೋರಾಡಿ ಆರೋಗ್ಯವನ್ನ ಕೊಡ್ಬೇಕೋ, ಅಥವಾ ಆ ಹೆವಿ ಫುಡ್ ಏನೋ ಅಂತ ತಿಂದಿರ್ತೀವಿ ಅದನ್ನ ಜೀರ್ಣ ಮಾಡಕ್ ಶಕ್ತಿ ವ್ಯಯ ಮಾಡ್ಬೇಕು, ಆ ಪ್ರಶ್ನೆ ಬರುತ್ತೆ. ದೇಹಕ್ಕೆ ಜೀರ್ಣ ಸರಿಯಾಗಿ ಆಗೋದಿಲ್ಲ ಅಂದ್ರೆ ನಾವು ದೇಹದ ಕ್ಯೂರಿಂಗ್ ಪ್ರೊಸೆಸ್ ಅಲ್ಲಿ ಅಡ್ಡಗಾಲ್ ಹಾಕ್ತಾ ಇರ್ತೀವಿ. ನಮ್ ಗಾಡಿನ ಸರ್ವಿಸ್ ಕೊಟ್ಟ ಹಂಗೆ ಆ ಟೈಮಲ್ಲಿ ಬೇರೆ ಕೆಲಸಗಳು ಮಾಡಕ್ಕಾಗಲ್ಲ, ಅದು ಪೂರ್ತಿ ಸರ್ವಿಸ್ ಮಾಡಲ್ಲೇ ಇರಬೇಕು. ನಾನ್ ಗಾಡಿ ಓಡಿಸ್ತಾ ಇರ್ತೀನಿ, ನೀನ್ ಸರ್ವಿಸ್ ಆಗಲ್ಲ. ಇದು ಒಂದು ನಾವು ಮಾಡ್ತೀವಿ ತಪ್ಪು. ಇನ್ನೊಂದು ಅರಿವೇ ಇಲ್ಲ ನಮ್ ದೇಹದ ಸಾಮರ್ಥ್ಯದ ಬಗ್ಗೆ. ನಮ್ಮ ದೇಹ ಮನಸ್ಸು ಎಲ್ಲವೂ ಕೂಡ ಗೊತ್ತಿಲ್ಲ ಏನು ಹೇಗೆ ಅನ್ನೋದು. ಹಿಂದಿನ ಕಾಲದವ್ರಿಗೆ ಒಂದು ಹಂತಕ್ಕೊರೆಗೆ ನಮ್ಮ ದೇಹದ ಬಗ್ಗೆ ಮನಸ್ಸಿನ ಬಗ್ಗೆ ಅರಿವಿತ್ತು, ಗೊತ್ತಿಲ್ದೆ ಗೊತ್ತಿತ್ತು. ಯಾಕೆ ಅಂದ್ರೆ ನಮ್ಮ ಪರಂಪರೆಯಲ್ಲಿ ಸಾಧಾರಣವಾಗಿ ಇದೊಂದು ಸ್ಪೆಷಲ್ ಸೈನ್ಸ್ ಅಥವಾ ಒಬ್ರಿಗಷ್ಟೇ ಗೊತ್ತಿರಬೇಕು ಅನ್ನೋದಾಗಿರ್ಲಿಲ್ಲ. ಜೀವನದಲ್ಲಿ ಸಹಜವಾಗಿ ಬಂದಿತ್ತು ಅದು. ನಾವು ಚಳಿಗಾಲದಲ್ಲಿ ಇಂಥ ಆಹಾರ ತಗೋಬೇಕು,
ಅಥವಾ ಜ್ವರ ಬಂದಿದ್ಯಾ ಇವಾಗ ಅದ್ರ ಕಷಾಯ ಕುಡ್ಸು, ಅಥವಾ ಗಂಜಿ ಮಾಡಿ ಅದಕ್ಕೆ ಈ ತರ ಮಾಡಿ ತಿನ್ಸು, ಹೀಗಿರೋದೇನೇನೋ. ಅಥವಾ ಈಗ ಸಣ್ಣ ಕೇಳಿರ್ಬೋದು, ಹಳ್ಳಿಲೆಲ್ಲ ಇವತ್ತಿಗೂ ಸ್ವಲ್ಪ ಪಾಲನೆ ಮಾಡ್ತಾರೆ. ಏನೋ ಒಂದು ಸರ್ಪ ಸುತ್ತಾಯ್ತಾ, ಹಾಗಾದ್ರೆ ಅವ್ನ್ಗೆ ಎಣ್ಣೆದೇನು ಕೊಡ್ಬೇಡ. ಇದೆಲ್ಲ ಗೊತ್ತಿತ್ತು, ಸಹಜವಾಗಿ ಗೊತ್ತಿತ್ತು. ಈಗ ನಮಗದ್ ಯಾವ್ದು ಗೊತ್ತಿಲ್ಲ. ಯಾಕೆಂದ್ರೆ ನಾವು ನ್ಯಾಚುರಲ್ ವೇ ಆಫ್ ಲಿವಿಂಗ್ ನಿಂದ ತುಂಬಾ ದೂರ ಬಂದ್ಬಿಟ್ಟಿದ್ವಿ, ಪ್ರಕೃತಿಯಿಂದ ತುಂಬಾ ದೂರ ಬಂದಿದೀವಿ ನಾವು. ಹಾಗಾಗಿ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವೇನ್ ಅನ್ಕೋತೀವಿ, ನಮಗ್ ಗೊತ್ತಿಲ್ಲದೆ ಇರೋದು ಇಲ್ಲ ಅಂತ ಅಷ್ಟೇ. ರೈಟ್. ಅದು ಅಂದ್ರೆ ಇಗ್ನರೆನ್ಸ್ ಇಸ್ ಬ್ಲಿಸ್ ಅನ್ನೋ ತರ ಆಗ್ಬಿಟ್ಟಿದೆ. ಬಟ್ ಬ್ಲಿಸ್ ಇಸ್ ಲೀಡಿಂಗ್ ಅಸ್ ಟು ಡಿಸಾಸ್ಟರ್ ಅನ್ನೋದು ಗೊತ್ತಾಗ್ತಿಲ್ಲ. ಈಗ ದೇವ್ರಿದಾನ ಇಲ್ವಾ, ನಾನ್ ನೋಡಿಲ್ಲ ಹಾಗಾಗಿ ದೇವ್ರಿಲ್ಲ, ಇದು ಒಂದು. ದೇವರಾದ್ರೂ ಅಷ್ಟೇ, ದೆವ್ವಾದ್ರೂ ಅಷ್ಟೇ, ನಾನ್ ನೋಡಿಲ್ಲ ಅಲ್ವಾ, ಹಾಗಾಗಿ ಯಾರೋ ಒಬ್ರು ಹೇಳ್ಬೋದು ನನಗೆ ಈ ತರ ಅನುಭವ ಆಯ್ತು, ಪ್ಯಾರಾನಾರ್ಮಲ್ ಏನೋ ಆಯ್ತು ಅಂತ. ನನಗ್ ಗೊತ್ತಿಲ್ಲ ಸ್ವತಃ. ನಾನು ಇಲ್ಲ ಅಂತಾನು ಹೇಳಕ್ಕಾಗಲ್ಲ, ಇಲ್ಲ ಅಂತಾನು ಹೇಳಕ್ಕಾಗಲ್ಲ ಅಲ್ವಾ. ಆದ್ರೆ ಅದ್ರ ಬಗ್ಗೆ ನಾವು ಬೇಕಾದಷ್ಟು ಕಮೆಂಟ್ ಮಾಡ್ತೀವಿ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ. ಸೊ ಅಂದ್ರೆ ಎಲ್ಲವನ್ನು ನೋಡಿನೇ ನಂಬೇಕಾಗಿಲ್ಲ ಅಂತ ನೀವ್ ಹೇಳ್ತೀರಾ? ಹಲವಾರು ವಿಷಯಗಳಿಗೆ ಅಪ್ಲೈ ಆಗತ್ತೆ ಇಲ್ಲೂ ಕೂಡ. ಅಂದ್ರೆ ನಿಮ್ಮ ಇದ್ರಲ್ಲೂ ಅಷ್ಟೇ ಇಂಡೈರೆಕ್ಟ್ ಆಗಿ ಇವುಗಳ ಇಫೆಕ್ಟ್ ಇದೆ ಅನ್ನೋದು ನೀವು ಹೇಳ್ತಾ ಇರೋದು. ಹೌದು. ಮತ್ತೆ ಪ್ರತಿಯೊಂದನ್ನು ನಾನು ಪ್ರೂಫ್ ನೋಡೇ ನಂಬುತ್ತೀನಿ ಅಂತ ಹೇಳೋದಾಗಲ್ಲ. ಅನ್ನ ಹೇಳ್ತೀವಲ್ಲ, ಅನ್ನ ಬೆಂದಿದ್ಯಾ ಅಂತ ನೋಡೋಕೆ ಒಂದಗಳು ನೋಡಿದ್ರೆ ಸಾಕು ಅಂತ. ಹಲವಾರು ಸಂದರ್ಭಗಳಲ್ಲಿ ನಿಜ ಅದು. ಪ್ರತಿ ಸಲನೀಗ ನೀವು ಒಬ್ಬ ವೈದ್ಯನ ಹತ್ರ ಹೋಗ್ತೀರಾ, ಯಾವುದೋ ಒಂದು ಅನಾರೋಗ್ಯ ಬಂದಾಗ ನಿಮಗ್ ಕ್ಯೂರ್ ಆಗತ್ತೆ. ನೀವು ನೆಕ್ಸ್ಟ್ ಟೈಮು ಈ ಡಾಕ್ಟರು ಇನ್ನೇನೋ ಒಂದು ರೋಗ ಬಂದಿರತ್ತೆ, ಸಮಸ್ಯೆ ಬಂದಿರತ್ತೆ, ಈ ಡಾಕ್ಟರ್ ಎಷ್ಟು ಜನರಿಗೆ ಇದನ್ನ ಕ್ಯೂರ್ ಮಾಡಿದಾನೆ ಅಂತ ಲೆಕ್ಕಾಚಾರ ಹಾಕೊಂಡು ಹೋಗ್ತೀರಾ? ಇಲ್ಲಪ್ಪ, ನನಗ್ ಒಂದ್ಸಲ ಆರಾಮಾಗಿದೆ, ನಾನು ಹೋಗ್ತೀನಿ, ನಂಗೆ ಸೂಟ್ ಆಗತ್ತೆ ಈ ಡಾಕ್ಟರ್ ಟ್ರೀಟ್ಮೆಂಟ್, ಹೋಗ್ತೀರಾ ಅಲ್ವಾ? ಹೋಗ್ತೀವಲ್ಲ, ನಂಬಿಕೆ ಇರುತ್ತೆ. ಪ್ರತಿಯೊಂದಕ್ಕೂ ಪ್ರೂಫ್ ಕೊಡಿ, ಆಗಲ್ಲ. ಸೊ ಹಾಗಿದ್ರೆ ನಿಮ್ ಪ್ರಕಾರ ಈ ಸೈಂಟಿಫಿಕ್ ಇದ್ರಲ್ಲಿ ಹೋಗುವಂತದ್ದು, ಈ ರೀತಿ ರಿಸರ್ಚ್ ಮಾಡೋದು, ಪ್ರೂಫ್ ಮಾಡೋದು ಅಗತ್ಯ ಇಲ್ಲ ಅಂತ ಹೇಳ್ತೀರಾ, ಸರಿಯಲ್ಲ ಅಂತ ಹೇಳ್ತೀರಾ? ಅದು ಸರಿಯಲ್ಲ ಅಂತ ಅಲ್ಲ ನಾನು ಹೇಳ್ತಿರೋದು, ಅದು ಬೇಕು, ಬೇಡ ಅಂತ ಏನು ಇಲ್ಲ. ಈಗ ಹೇಗೆ ಅಂದ್ರೆ ಪ್ರತಿಯೊಂದು, ಈಗ ನೀವು ಕನ್ನಡದಲ್ಲಿ ಮಾತಾಡ್ತೀರಿ, ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ನೀವು ಹೇಳಿದ್ದನ್ನ ನಾನು ಇಂಗ್ಲಿಷ್ ಅಲ್ಲಿ ಅನುವಾದ ಮಾಡ್ಬೇಕು. ಯಾವುದೋ ಒಂದು ಪದಕ್ಕೆ ಇಂಗ್ಲಿಷ್ ಅಲ್ಲಿ ಅನುವಾದ ಇಲ್ಲ. ತುಂಬಾ ಕಾಮನ್ ಆದ ಪದ ಅಂದ್ರೆ ಧರ್ಮ. ಧರ್ಮ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಅನುವಾದ ಇಲ್ಲ. ಸಮಾಧಿ ಪದ ಇಲ್ಲ, ಸಮಾಧಿ ಪದ ಇಲ್ಲ. ಅದಕ್ಕೆ ನಾವು ಧರ್ಮ ಅಂತಾನೆ ಬಳಸ್ಬೇಕು. ಆದ್ರೆ ಏನಾಗಿದೆ, ತಪ್ಪಾಗಿ ಬೇರೆ ಪದಗಳನ್ನ ಬಳಸಿರೋದ್ರಿಂದ ಇವಾಗ ಏನಾಗಿದೆ, ಧರ್ಮ ಅಂದ್ರೇನೆ ಬೇರೆ ಅರ್ಥ ಪಡ್ಕೊಂಡ್ಬಿಟ್ಟಿದೆ ಅಲ್ವಾ. ಅದೇ ರೀತಿ ಬೇರೆ ಬೇರೆ ವಿಚಾರಗಳು, ಈಗ ಆಯುರ್ವೇದ, ಯೋಗ, ಈ ಭಾರತೀಯ ಶಾಸ್ತ್ರಗಳೇನಿದೆ, ಅಥವಾ ಯಾವುದೇ ಪಾರಂಪರಿಕ ವಿಜ್ಞಾನಗಳು ಏನಿದೆ, ಈ ತರ ಏನು ಚೈನೀಸ್ ಮೆಡಿಸಿನ್ ಆಗಿರ್ಬೋದು, ಇದೆಲ್ಲಕ್ಕೂ ಆಗಿರ್ಬೋದು, ಇದೆಲ್ಲಕ್ಕೂ ನಾವೇನ್ ಮಾಡ್ತಾ ಇದೀವಿ, ನಾವೀಗ ಯಾವ್ದನ್ನ ಆಧುನಿಕ ವಿಜ್ಞಾನ ಅಂತ ಹೀಗೊಂದು ಕೋಟ್ ಹಾಕ್ಬಿಟ್ಟು ಕರಿತಾ ಇದೀವಿ. ಆ ಪ್ಯಾರಾಮೀಟರ್ ನಲ್ಲಿ ಎಲ್ಲವೂ ಪ್ರೂವ್ ಆಗ್ಬೇಕು ಅಂತ ಹೇಳ್ತಾ ಇದ್ದೀವಿ ನಾವೀಗ. ತಪ್ಪ 50% ಸರಿ, 50% ತಪ್ಪು. ಯಾಕೆ ಅಂತ ಅಂದ್ರೆ, ಯಾವ ಪ್ಯಾರಾಮೀಟರ್ ನಲ್ಲಿ ನಾವು ಅದನ್ನ ಅನಲೈಸ್ ಮಾಡ್ಬೇಕು ಅಂತ ಹೊರಟಿದೀವಿ, ಅದಕ್ಕೆ ಪೂರಕವಾಗಿಲ್ಲ, ಪೂರ್ತಿ ಇಲ್ಲ. ಅಂದ್ರೆ ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ಆನೆ ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡೋದು, ಅಥವಾ ಹಾಲು ಹೇಗಿದೆ ಬೆಳ್ಳಗೆ ಹೇಗೆ ಅಂತ ಹೇಳಿ, ಈಗ ಕೊಕ್ಕರೆ ಹಾಗೆ. ಹೌದು, ಈಗ ಆನೆ ಅದ್ ಕಥೆ ಇದೆಯಲ್ಲ, 5-6 ಜನ ಕುರುಡರು ಆನೆಯನ್ನ ಮುಟ್ತಾರೆ, ಒಬ್ಬ ಬಾಲ ಮುಟ್ತಾನೆ, ಈ ತರ ಇದೆ. ಒಬ್ಬ ಕಾಲನ್ನು ಮುಟ್ಬಿಟ್ಟು ಆನೆ ಅಂದ್ರೆ ಕಂಬದ ತರ ಇದೆ, ಒಬ್ಬ ಸೊಂಡಿಲ್ ಮುಟ್ತಾನೆ, ಒಬ್ಬ ದಂತ ಮುಟ್ತಾನೆ. ಹಾಗಾಗ್ತಾ ಇದೆ ಈಗ. ಯಾಕೆ ಅಂತ ಅಂದ್ರೆ, ಈಗ ನಮ್ಮ ಭಾರತೀಯ ವಿಜ್ಞಾನಗಳಿಗೆ ಅಂದ್ರೆ ಅದೇ ಎಲ್ಲಾ ಪ್ಯಾರಾಮೀಟರ್ಸ್ ಇಲ್ಲೂ ಕೂಡ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀರಾ? ಈಗ ನಾವು ಹಾಲನ್ನ ಅಳತೆ ಮಾಡ್ಬೇಕು ಅಂದ್ರೆ ಲೀಟರ್ ಅಳತೆ ಮಾಡ್ತೀವಿ. ಹಾಲು, ನೀರು, ಯಾವುದೇ ದ್ರವ ಪದಾರ್ಥಗಳನ್ನ ನಾವು ಲೀಟರ್ ನಲ್ಲಿ ಅಳತೆ ಮಾಡುವಂತದ್ದು. ನಾನು ಇಲ್ಲಿಂದ ಪಕ್ಕದ ರೋಡಿಗೆ ಹೋಗ್ಬೇಕು, ಡಿಸ್ಟೆನ್ಸ್ ಎಷ್ಟಿದೆ, ಎಷ್ಟು ದೂರ ಇದೆ ಅನ್ನೋದನ್ನ ಲೀಟರ್ ಅಳತೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೇನ್ ಬೇಕು? ಸೆಂಟಿಮೀಟರ್ ಮೆಟ್ರಿಕ್ ಸಿಸ್ಟಮ್, ಇದು ಸೆಂಟಿಮೀಟರ್ ಅಥವಾ ಇಂಚೋ ಏನೋ ಒಂದು ಬೇಕು, ಮೈಲೋ ಏನೋ ಬೇಕು, ಇಂಪೀರಿಯಲ್ ಮೆಟ್ರಿಕ್ ಸಿಸ್ಟಮ್ ಯಾವ್ದಾದ್ರು ಒಂದು ಬೇಕು. ನಾವೇನ್ ಮಾಡ್ತೀವಿ, ಅಲ್ಲೂ ದ್ವಂದ್ವ ಇದೆ. ಅಲ್ಲೂ ಇದೆ. ಅಲ್ಲೂ ಒಂದೇ ಎಲ್ಲಾ ಕಡೆ ಯೂನಿವರ್ಸಲ್ ಒಂದೇ ಇಲ್ಲ, ಲೋಕೋ ಭಿನ್ನ ರುಚಿ. ಇರುವಾಗ ನಾವು ಯಾವುದೋ ಒಂದು ತೂಕ ಮಾಡೋಕೆ ಈಗ ಗೊತ್ತಾಯ್ತು ನಂಗೆ ನೀವೇನ್ ಹೇಳ್ತಿದ್ರಿ ಅಂತ ಗೊತ್ತಾಯ್ತು. ಅಂದ್ರೆ ಒಂದು ಮೈಂಡ್ ಸೆಟ್ ಏನಿದೆ, ಅಲೋಪತಿ ಬ್ರಾಂಚ್ ಏನಿದೆ, ಅಲ್ಲಿನ ಮೆಡಿಸಿನಲ್ ಸಿಸ್ಟಮ್ ಏನಿದೆ, ಅಲ್ಲಿ ಬಳಸ್ತಾ ಇರುವಂತ ಮೆಥಡ್ ಅನ್ನ ಇಲ್ಲೂ ಕೂಡ ಬಳಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದನ್ನ ಒಂದು ಸ್ಟ್ಯಾಂಡರ್ಡ್ ಅಂತ ಇಟ್ಕೊಂಡಿದೀವಿ. ಬಟ್ ಹೇಗೆ, ಅದೇ ಸ್ಟ್ಯಾಂಡರ್ಡ್ ಅಲ್ಲೇ ನಾವು ಪರೀಕ್ಷೆ ಅನಲೈಸ್ ಮಾಡ್ತೀವಿ ಅನ್ನೋದು ತಪ್ಪಾಗತ್ತೆ. ಯಾಕಂದ್ರೆ ಹೇಗೆ ಮಾಡ್ಬೇಕಾಗಿದ್ರೆ, ಹೇಗೆ ನಂಬಬೇಕು ನಾನು?
ಆದ್ರೆ ಆ ಸೈಂಟಿಫಿಕ್ ಈಗಿನ ನಮ್ಮ ಅಲ್ಲ, ಈ ಪಾರಂಪರಿಕ ಚಿಕಿತ್ಸಾ ಪದ್ಧತಿಗಳನ್ನ ಹ್ಮ್. ನನ್ನ ಮೈಂಡ್ ಸೆಟ್ ಇವಾಗ ಹೀಗಿರೋದ್ರಿಂದ ಹೇಗ್ ನಂಬಲಿ? ಒಂದು ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ಇದ್ರ ಬಗ್ಗೆ ನೋಡೋದಾದ್ರೆ, ನಮಗೆ ಆಯುರ್ವೇದ ಕಲಿಯೋರನ್ನ ಬಿಟ್ಟು ಉಳಿದವರಿಗೆ ಜೀವನ ಪೂರ್ತಿ ನಾವು ಮೆಡಿಕಲ್ ಸೈನ್ಸ್ ಅಂದ್ರೆ ಬರೀ ಏನು ವೆಸ್ಟರ್ನ್ ಸೈನ್ಸ್ ಇದೆ, ವೆಸ್ಟರ್ನ್ ಮೆಥಡಾಲಜಿಯಲ್ಲಿ ಕಲ್ತಿರ್ತೀವಿ ಅಷ್ಟೇ ಅಂತ ಅಂದ್ಕೊಂಡಿದೀವಿ. ದೇಹ ಅಂದ್ರೆ ಅನಾಟೊಮಿ ಫಿಸಿಯಾಲಜಿ ಏನ್ ಕಲಿತೀವಿ ಅಷ್ಟೇ ಅಂತ ಅಂದ್ಕೊಂಡಿದೀವಿ ನಾವು. ಆದ್ರೆ ಬಿಯಾಂಡ್ ಇದೆ. ಪಂಚಮಹಾಭೂತಗಳು, ಸಪ್ತಧಾತುಗಳು, ತ್ರಿದೋಷಗಳು, ತ್ರಿಮಲಗಳು, ಇದೆಲ್ಲ ಇದೆ. ಈ ದೃಷ್ಟಿಕೋನದಿಂದ ನಾವು ಕಲೀಲೇ ಇಲ್ಲ. ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಮೈಂಡ್ ಸೆಟ್ ಚೇಂಜ್ ಆಗ್ಬೇಕಾಗಿದೆ. ಚೇಂಜ್ ಆಗ್ಬೇಕು ಅಂತಲ್ಲ, ನಮ್ಮದು ವಿಚಾರಗಳೇನಿದೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ. ಈಗ ನಾನು ಸಂಸ್ಕೃತ ಗ್ರಂಥ ಓದ್ಬೇಕು, ಈಗ ಗೀತೆ ಕೊಟ್ರಿ, ಗೀತೆ ಓದಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾನು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ಓದಿದ್ರೆ ಆಗೋದಿಲ್ಲ. ನಾನು ಸಂಸ್ಕೃತದಲ್ಲಿ ಓದಿದ್ರೆ ಮಾತ್ರ ಮೂಲ ಅರ್ಥ ತಿಳಿಯುವಂತದ್ದು. ಹಾಗಿದ್ರೆ ಎಲ್ಲರೂ ಸಂಸ್ಕೃತ ಕಲಿಬೇಕು ಅಂತ ಬೇರೆ ಭಾಷೆಗಳಲ್ಲೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ. ಹಾಗಾದ್ರೆ ಆ ಭಾಷೆಯಲ್ಲಿ ಅನುವಾದ ಮಾಡುವಾಗ ಅದಕ್ಕೆ ತಕ್ಕ ಹಾಗೆ, ಅಂದ್ರೆ ಅದರ ಮೂಲ ಅರ್ಥಕ್ಕೆ ವ್ಯತ್ಯಾಸ ಬಾರದ ಹಾಗೆ ಅನುವಾದ ಆಗಿರ್ಬೇಕು. ಅವಾಗ ಅದಾಗಿಲ್ಲ. ಅದು 100% ಮಾಡೋದು ಕೂಡ ಕಷ್ಟನೇ. ನಾವಾಗ್ಲೇ ಹೇಳ್ದಾಗೆ ಧರ್ಮ ಅನ್ನೋ ಪದಕ್ಕೆ ಹೇಗೆ ಇಂಗ್ಲಿಷ್ ನಲ್ಲಿ ಪದ ಸಿಗೋದಿಲ್ವೋ, ಅದೇ ರೀತಿ ಹಲವಾರು ಈ ಪದಗಳಿಗೆ, ಈಗ ಯೋಗ ಅಥವಾ ಆಯುರ್ವೇದ ಈ ತರ ವಿಚಾರಗಳಿಗೆ ಪದಗಳು ಇಲ್ಲ ಇಂಗ್ಲಿಷ್ ನಲ್ಲಿ. ಆವಾಗ ಏನಾಗತ್ತೆ, ನಾವ್ ಇಲ್ಲಿರುವಂತಹ ಆ ವಿಚಾರಗಳಿಗೆ, ಆ ಸಿದ್ಧಾಂತಗಳಿಗೆ, ಆ ವಿಚಾರಗಳಿಗೆ ಅಲ್ಲೊಂದು ಈಕ್ವಲೆಂಟ್ ಏನೋ ಒಂದ್ ಇರ್ಬೇಕಲ್ಲ, ಇದ್ದಾಗ ಹೇಳ್ಬೋದು. ಇದೇ ಪದಗಳನ್ನ ಬಳಸಿ ಅಂತ ಹೇಳ್ಬೋದು. ನಾನ್ ಪಂಚಮಹಾಭೂತ ಅನ್ನೋದಕ್ಕೆ ಏನ್ ಹೇಳಿ, ಎಕ್ಸಾಕ್ಟ್ಲಿ ಏನ್ ಕೊಡ್ಲಿ, 5 ಎಲಿಮೆಂಟ್ಸ್ ಹೇಳ್ಬೋದು. 5 ಎಲಿಮೆಂಟ್ಸ್ ಅನುವಾದ ಹೌದು. 5 ಎಲಿಮೆಂಟ್ಸ್ ಅನ್ನುವಂಥದ್ದು ಪಂಚಮಹಾಭೂತ ಅನ್ನೋ ಅರ್ಥವನ್ನು ಕೊಡೋದಿಲ್ಲ, ಅಷ್ಟು ಸುಲಭಕ್ಕೆ ಕೊಡೋದಿಲ್ಲ. ಅದಕ್ಕೆ ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ ನಾವು, ಅಲ್ವಾ? ಸೊ ಈ ಸಮಸ್ಯೆ ಇದೆ. ಈ ಸಮಸ್ಯೆ ಈಗ ಯಾವ್ದು ಸೈಂಟಿಫಿಕ್ ಆಗಿ ಸ್ಟಡೀಸ್ ಆಗ್ಬಾರ್ದು ಅನ್ನೋದಲ್ಲ, ಆಗ್ಬೇಕಾದ್ರೆ ಅಥವಾ ಆ ರೀತಿ ವ್ಯಾಲಿಡೇಷನ್ ಕೊಡಬೇಕು ಅಥವಾ ಸ್ಟಡೀಸ್ ನಡಿಬೇಕು ಅಂದ್ರೆ ಈ ಎಲ್ಲಾ ಸಮಸ್ಯೆಗಳಿದೆ. ಇದನ್ನ ಸರಿತೂಗಿಸಿಕೊಂಡು ಸರಿ ಮಾಡ್ಕೊಂಡು ನಾವು ಅದನ್ನ ಮಾಡ್ಬೇಕೇ ಹೊರತು, ಇಲ್ಲ ನನ್ನದು ಪ್ಯಾರಾಮೀಟರ್ಸ್ ಹೀಗಿದೆ, ಇದಕ್ಕೆ ನೀನು ಸರಿ ಹೊಂದೋ ಹಾಗೆ ನೀನ್ ಸ್ಟಡೀಸ್ ಕೊಡು, ಇಲ್ಲಾಂದ್ರೆ ನೀನ್ ಸುಳ್ಳು. ಇದು ನಡೀತಾ ಇದೆ. ಇಲ್ಲ, ಒಪ್ಪೋರು ಇದಾರೆ, ಈಗ ಬರೀ ಅಷ್ಟೇ ಅಲ್ಲ ಅಂತ ಹೇಳೋದು ಇದೆ. ಬಟ್ ಜನರಲ್ ಆಗಿ ಏನಿದೆ, ಸೈಂಟಿಫಿಕ್ ಆಗಿ ಏನಿದೆ, ದೊಡ್ಡ ಸಂಖ್ಯೆಯ ಜನಗಳು ಆತರ ಈ ಒಂದು ತಪ್ಪು ಕಲ್ಪನೆ ಹೋಗ್ಬೇಕು. ಮತ್ತೆ ವ್ಯಾಲಿಡೇಷನ್ ಅನ್ನೋದು ನೀವ್ ಹೇಳಿದ್ ಸರಿ ನಾನ್ ಹೇಳಿದ್ ಸುಳ್ಳು, ಅಥವಾ ನಾನ್ ಹೇಳಿದ್ ಸರಿ ನೀವ್ ಹೇಳಿದ್ ಸುಳ್ಳು ಅನ್ನೋದಕ್ಕೆ ಈಗ ನೀವ್ ಹೇಳಿದ್ದೆಲ್ಲ ಸರಿ ಅಂತ ನಾನು ವ್ಯಾಲಿಡೇಟ್ ಮಾಡ್ಬೇಕು ಅಂದ್ರೆ ಹೇಗೆ? ನಿಮ್ಮ ದೃಷ್ಟಿಯಲ್ಲಿ ನೀವು ಸರಿ ಇರ್ತೀರಾ ಅಲ್ವಾ? ಹೌದು, ನಮ್ಮ ದೃಷ್ಟಿಕೋನಗಳು ವ್ಯತ್ಯಾಸ ಇರ್ತವೆ. ಬೇಸಿಕ್ ಮೂಲ ಸಿದ್ಧಾಂತ ಏನ್ ವ್ಯತ್ಯಾಸ ಇದೆ ಅಂದ್ರೆ, ನಮ್ಮ ಆಯುರ್ವೇದ ಅಥವಾ ಯೋಗ ಇಲ್ಲಿ ಎಲ್ಲ ಭಾರತೀಯ ಚಿಂತನೆಗೂ ಈ ಪಾಶ್ಚಾತ್ಯ ಚಿಂತನೆಗೂ ನಾವೆಲ್ಲವನ್ನು ಸಮಗ್ರವಾಗಿ ನೋಡ್ತೀವಿ. ಹೋಲಿಸ್ಟಿಕ್ ಅಂದ್ರೆ ಈಗಿನ ಟ್ರೆಂಡಿಂಗ್ ವರ್ಡ್ ಅನ್ಬೋದು ಅದು. ಪಾಶ್ಚಿಮಾತ್ಯ ಒಂದು ವಿಜ್ಞಾನದಲ್ಲಿ ನಾವು ಹೇಗ್ ನೋಡ್ತೀವಿ ಅಂದ್ರೆ ರಿಡಕ್ಷನಿಸ್ಟಿಕ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿಯೊಂದನ್ನು ಬೇರೆ 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 ಮಾಡಿ ನೋಡುವಂತದ್ದು. ತಪ್ಪು ಅಂತಲ್ಲ, ಒಂದ್ ವಿಷಯವನ್ನ ತಿಳ್ಕೊಳ್ಳಕ್ಕೆ ಆತರ ಮಾಡಿ ನೋಡ್ಬೋದು. ಯಾವ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ವಿಧಾನಗಳು ಬೇರೆ ಬೇರೆ ಇದೆ ಅಂತ ನೋಡುವಂತ ದೃಷ್ಟಿಕೋನ ಬೇರೆ ಇದ್ದಾಗ ಬದಲಾಯಿಸ್ತಾ ಹೋಗ್ಬೇಕು. ಅದಕ್ಕೆ ಸರಿಯಾಗಿ ನಾವು ಕೂಡ ಅಡ್ಯಾಪ್ಟ್ ಆಗ್ತಾ ಹೋಗ್ಬೇಕು. ಅವುಗಳನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆ ದಿಕ್ಕಿನಲ್ಲಿ, ಆ ನಿಟ್ಟಿನಲ್ಲಿ ನಾವು ಯೋಚನೆಗಳನ್ನ ಮಾಡಬೇಕು ಅನ್ನೋದು. ಈಗ ನಮ್ಮ ಭಾರತೀಯ ಪರಂಪರೆಯಲ್ಲಿ, ನಾನು ಯಾಕೆ ಇದನ್ನ ಮತ್ತೆ ಮತ್ತೆ ಭಾರತೀಯ ಅಂತ ಹೇಳ್ತೀನಿ ಅಂದ್ರೆ, ಆಯುರ್ವೇದ, ಯೋಗ ಇದೆಲ್ಲ ಒಂದೇ ಮರದ ಬೇರೆ ಬೇರೆ ಬ್ರಾಂಚ್ಗಳು, ಬೇರೆ ಬೇರೆ ಏನು ಗೆಲ್ಲುಗಳು ಅಥವಾ ಹಣ್ಣು ಎಲೆ ಏನಾದ್ರೂ ಅನ್ಕೋಬಹುದು. ಇದೆಲ್ಲರದ್ದು ಬೇರು ಒಂದೇ. ಭಾರತೀಯ ಸನಾತನ ಧರ್ಮದಲ್ಲಿ ಏನ್ ವಿಚಾರಗಳು ಹೇಳಿದ್ದಾರೆ ಭಾರತೀಯತೆಯಲ್ಲಿ, ಇದೆಲ್ಲದಕ್ಕೂ ಮೂಲ ಅಲ್ಲಿಂದಾನೇ ಬರುವಂತದ್ದು. ಗೀತೆ ತೆಗೆದ್ರು ಇದರಲ್ಲಿ ಇದು ಯೋಗವೇ. ಅದರಲ್ಲಿ ಸಾಂಖ್ಯ ಯೋಗ, ಜ್ಞಾನ ಯೋಗ ಇತ್ಯಾದಿ ಬೇರೆ ಬೇರೆ. ಹಾಗಂತ ಇದು ಅಧ್ಯಾತ್ಮ ಅಲ್ವಾ? ಯೋಗ ಮತ್ತು ಅಧ್ಯಾತ್ಮ ಒಂದೇ, ಬೇರೆ ಬೇರೆ ಅಲ್ಲ. ಆಕ್ಚುಲಿ ನಾವ್ ಯೋಗ ಅಂತ ಹೇಳುವಾಗ ಸಾಮಾನ್ಯವಾಗಿ ಏನ್ ಅಂದ್ಕೋತಾರೆ ಜನ ಅಂದ್ರೆ ಆಸನ ಮಾಡುವಂತದ್ದು, ಶೀರ್ಷಾಸನ ಹಾಕುವಂತದ್ದು ಅಂತ. ಬಟ್ ಅದಲ್ಲ, ಅದು ಪಾರ್ಟ್ ಆಫ್ ಇಟ್. ಹಾಗಾಗಿ ಇದ್ರದ್ದೆಲ್ಲ ಮೂಲ ಒಂದೇ, ಬೇರೆ ಬೇರೆ ಬ್ರಾಂಚ್ಗಳು. ನಾನು ಅದಕ್ಕೆ ಮತ್ತೆ ಮತ್ತೆ ಭಾರತೀಯ ವಿಚಾರ ಅಂತಾನೆ ಹೇಳ್ತೀನಿ, ಸ್ಪೆಸಿಫಿಕ್ ಆಗಿ ಆಯುರ್ವೇದ, ಯೋಗ ಅಂತ ಹೇಳಕ್ ಹೋಗೋದಿಲ್ಲ. ಈ ವಿಚಾರ ಆತರ ಯೋಚನೆ ಅಥವಾ ಆತರ ಡಿಫೈನ್ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ ಅನ್ನೋದು ನನ್ನ ಅಭಿಪ್ರಾಯ.
ಯಾಕಂತಂದ್ರೆ ಇವತ್ತು ನಾವು ಅಂದ್ರೆ ಒಂದು ಬೇರೆ ರೀತಿಯ ಮೈಂಡ್ ಸೆಟ್ ನಲ್ಲಿ ಬದುಕ್ತಾ ಇದ್ದೀವಿ ಅಂತ ಕೂಡ ನನ್ಗನ್ಸೋದು. ಏನು ಅಂತಂದ್ರೆ ಎಲ್ಲವನ್ನು ಕೂಡ ಒಂದು ಧರ್ಮದ ತಳಹದಿಯಲ್ಲಿ, ಒಂದು ಜಾತಿಯ ತಳಹದಿಯಲ್ಲಿ ನಾವೆಲ್ಲನೂ ಕೂಡ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಜೀವನ ಶೈಲಿಯ ತಳಹದಿಯಲ್ಲಿ ಅದನ್ನ ಬೇಸಾಗಿಟ್ಕೊಂಡು ನಾವು ಯೋಚನೆ ಮಾಡಿದ್ರೆ ಎಷ್ಟು ಕಾಂಪ್ಲಿಕೇಟೆಡ್ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಅದು ಹಲವಾರು ಕಾರಣಗಳಿಂದ ಏನೇನೋ ಅರ್ಥಗಳು ಯಾವ್ಯಾವ್ದಕ್ಕೂ ಬಂದ್ಬಿಟ್ಟಿದೆ. ಹೌದು. ಯೋಗ ಅಂದ್ರೆ ಅದು ಹಿಂದೂಯಿಸಂ ಇಂಥದ್ದೆಲ್ಲ ಬಂದಿದೆ. ಆದ್ರೆ ಆತರ ಯಾವ್ದು ಇಲ್ಲ. ಯೋಗ ಅನ್ನೋದು ಇಟ್ಸ್ ಅ ವೇ ಆಫ್ ಲೈಫ್. ಆಯುರ್ವೇದ ಅನ್ನೋದು ಇಟ್ ಇಸ್ ಎ ವೇ ಆಫ್ ಲೈಫ್. ಹಾಗಂತ ಆಯುರ್ವೇದನೇ ಬೇರೆ ಯೋಗನೇ ಬೇರೆ ಅಲ್ಲ. ಅದೆರಡು ಒಂದಕ್ಕೊಂದು ಪೂರಕವಾಗಿರುವಂತದ್ದು. ಪ್ರಕೃತಿ ಚಿಕಿತ್ಸೆ ಹಾಗೆ ಇದೆರಡರ ಜೊತೆಗಿರುವಂತದ್ದು. ಅದಿನ್ನು ಇಟ್ ಈಸ್ ಸಮಥಿಂಗ್ ಎಲ್ಸ್ ಖಂಡಿತ ಅಲ್ಲ. ಪ್ರಕೃತಿ ಚಿಕಿತ್ಸೆಯಲ್ಲಿ ಇಂಡಿಯನ್ ನ್ಯಾಚುರೋಪತಿ, ವೆಸ್ಟರ್ನ್ ನ್ಯಾಚುರೋಪತಿ ಅಂತ ಇದೆ. ನಾವು ಇಂಡಿಯನ್ ನ್ಯಾಚುರೋಪತಿಯನ್ನ ಫಾಲೋ ಮಾಡುವಂತದ್ದು. ಅಲ್ಲಿ ಪಂಚಮಹಾಭೂತಗಳ ಆಧಾರದಲ್ಲೇ ಹೇಳಿರುವಂತದ್ದು. ಇದೇ ಪಂಚಮಹಾಭೂತಗಳನ್ನ ಆಯುರ್ವೇದವೂ ಹೇಳುತ್ತೆ, ಯೋಗದಲ್ಲೂ ಬರುತ್ತೆ. ನಾವು ಇವತ್ತು ಈಗೇನು ಮಾತು ನಾವು ಆರಂಭ ಮಾಡಿದೀವಿ, ಐ ಥಿಂಕ್ ಅದು ಬರೀ ಮೇಲ್ಪದರವನ್ನ ಮಾತ್ರ ಹೀಗೆ ಟಚ್ ಮಾಡಿದಾಗಷ್ಟೇ ಆಯ್ತು ಅನ್ಸುತ್ತೆ. ನನ್ನ ಯೋಚನೆ ಏನು ಅಂತಂದ್ರೆ ಇಲ್ಲಿ ಇನ್ನಷ್ಟು ಆಳವಾಗಿ ಅಂದ್ರೆ ಸ್ಕ್ರಾಚ್ ಇನ್ ದ ಸರ್ಫೇಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಅಷ್ಟನ್ ಮಾತ್ರ ಅದನ್ನು ಸರಿ ಮಾಡಿಲ್ಲ ಅನ್ಸುತ್ತೆ. ಐ ಥಿಂಕ್ ನಿಮ್ಗೆ ಪೂರ್ತಿ ಉತ್ತರಗಳನ್ನ ಹೇಳೋದಕ್ಕೂ ಕೂಡ ನಾನು ಅವಕಾಶಗಳನ್ನ ಕೊಟ್ಟಿಲ್ಲ. ಕಳೆದ 10-15 ವರ್ಷಗಳಿಂದ ನೀವು ಈ ಫೀಲ್ಡ್ ನಲ್ಲಿ ಇದ್ದೀರಾ, ಒಂದಿಷ್ಟು ಸಾಧನೆಯನ್ನ ಮಾಡಿದೀರಾ. ಆ ಸಾಧನೆಯ ರಸವನ್ನ ಜನರಿಗೆ ನಾವು ಹಂಚುವಂತ ಕೆಲಸ ಆಗ್ಬೇಕು. ಆದ್ರೆ ಇಷ್ಟು ಮಾತಾಡಿದ್ರೆ ಸಾಕಾಗಲ್ಲ, ಇನ್ನೊಂದು ಅರ್ಧ ಗಂಟೆ ಕೂತ್ಕೊಂಡ್ರು ಸಾಕಾಗಲ್ಲ. ನಾವು ಒಂದಿಷ್ಟು ವಿಷಯಗಳನ್ನು ಇಟ್ಕೊಂಡು ಅದ್ರ ಬಗ್ಗೆ ನಿರಂತರವಾಗಿ ಮಾತಾಡ್ತಾ ನಿಮ್ಗೂ ಕೂಡ ಯೋಗ, ನ್ಯಾಚುರೋಪತಿ, ಜೀವನ ಶೈಲಿಗೆ ಇವುಗಳ ಅಗತ್ಯ ಎಷ್ಟಿದೆ, ಹೇಗೆ ನಾವು ಸಹಜವಾಗಿ ನಮ್ಮ ಆರೋಗ್ಯವನ್ನ ಮೇಂಟೈನ್ ಮಾಡಬಹುದು, ಅನಾರೋಗ್ಯ ಬಂದ್ರೆ ಅದನ್ನ ಹೇಗೆ ಗುಣಪಡಿಸೋದಕ್ಕೆ ಯಾವ ರೀತಿಯ ದಾರಿಗಳನ್ನ ಕಂಡು ಹಿಡ್ಕೋಬಹುದು, ಅದರ ಜೊತೆಗೆ ಇವುಗಳ ಹಿಂದೆ ಇರುವಂತಹ ಸತ್ಯ ಮಿಥ್ಯದ ಅರಿವನ್ನು ಕೂಡ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಓಕೆ ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ. ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದು ಟಾಪಿಕ್ ಅನ್ನು ಇಟ್ಕೊಂಡು ಅದ್ರ ಬಗ್ಗೆ ನಾವು ಮಾತನಾಡ್ತೀವಿ. ನೀವು ಕೂಡ ಕಾಯ್ತಾರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀವಿ. ಸೊ ಇಲ್ಲಿಗೆ ಹಾಗಿದ್ರೆ ನಮ್ಮ ಈ ಸಂಚಿಕೆಯನ್ನ ಮುಗಿಸೋ ಹೊತ್ತು. ನಮ್ಮ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಈ ಸಂಚಿಕೆಗೆ ಅಷ್ಟೇ ಅಲ್ಲದೆ ನಮ್ಮ ಒಂದು ಸರಣಿಯ ಅತಿಥಿಯಾಗಿ ಬಂದಿರೋದಕ್ಕೆ ನಾವು ಕೃತಜ್ಞತಾ ಪೂರ್ವಕವಾಗಿ ನಿಮ್ಗೆ ಗ್ರಾಮ ರಾಜ್ಯದ ವತಿಯಿಂದ ಈ ಗಿಫ್ಟ್ ಹ್ಯಾಂಪರ್ ಇದೆ. ಗ್ರಾಮ ರಾಜ್ಯದ ಬಗ್ಗೆ ನಿಮ್ಗೆ ಗೊತ್ತಿದೆ. ಸೊ ಸಹಜವಾದ ಆರೋಗ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಸಹಜವಾದ ವಸ್ತುಗಳನ್ನ ಅವರು ಕಳೆದ 10-15 ವರ್ಷಗಳಿಂದ ಜನರಿಗೆ ನೀಡ್ತಾ ಇದ್ದಾರೆ. ಸೊ ಅದನ್ನ ನೀವು ಈಗಾಗಲೇ ಬಳಸ್ತವ್ರೆ. ಅದ್ರ ಜೊತೆಗೇನೆ ಇನ್ನೊಂದು ಗಿಫ್ಟ್ ಹ್ಯಾಂಪರ್ ಸತ್ವಂ ಅವರಿಂದ, ಹಾರ್ದಿಕ್ ಹರ್ಬಲ್ಸ್ ಅವರ ಸತ್ವಂ ರೇಂಜ್ ಆಫ್ ಪ್ರಾಡಕ್ಟ್ಸ್, ಸೋಪ್ಸ್, ಮತ್ತೆ ಬೇರೆ ಬೇರೆ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ಸ್ ಇತ್ಯಾದಿಗಳು ಅವರು ನಿಮ್ಗೋಸ್ಕರ ನೀಡಿದ್ದಾರೆ. ಥ್ಯಾಂಕ್ ಯು. ಬಳಸಿ ಹೇಳಿ. ಖಂಡಿತ. ಸೊ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಓಕೆ, ಮಾತಾಡೋಣ. ಓಕೆ, ಇದು ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ಈ ಸರಣಿಯನ್ನ ನಾವು ಇಲ್ಲಿಂದ ಆರಂಭ ಮಾಡ್ತಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ನಾವು ಯೋಗ, ನ್ಯಾಚುರೋಪತಿ, ಆಯುರ್ವೇದ, ಜೀವನ ಶೈಲಿ ಇವೆಲ್ಲವುಗಳ ಬಗ್ಗೆ ಮಾತನಾಡೋದಕ್ಕಿದ್ದೀವಿ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ನ ಎಲ್ಲ ಸಂಚಿಕೆಗಳು ಎಂದಿನಂತೆ ನಡೀತಾ ಇರ್ತವೆ. ಅದ್ರ ಜೊತೆಗೆ ನಿಮಗಾಗಿ ವಾರಕ್ಕೊಮ್ಮೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರು ಇರ್ತಾರೆ. ಅವ್ರ ಜೊತೆ ಮಾತಾಡೋಣ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.